ನಮಸ್ಕಾರ ವೀಕ್ಷಕರೇ. ಜೈಲಿನಲ್ಲಿ ದರ್ಶನ್ ಹಿಂದಿ ಚಿತ್ರಗಳನ್ನು ಮಾತ್ರ ನೋಡ್ತಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿದ್ದು ಸದ್ಯ ಪರ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವರ ಜೊತೆಗೆ ಇವರ ಸಹಚರರು ಸಹ ಇದೇ ಜೈಲಿನಲ್ಲಿದ್ದು 4ವರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಐಷಾರಾಮಿ ಜೀವನ ಶೈಲಿಯ ಒಡೆಯ ಜೈಲಿನಲ್ಲಿ ಹೇಗೆ ಜೀವನವನ್ನು ಕಳೆಯುತ್ತಿದ್ದಾರೆ ಎಂಬ ಹಲವು ಪ್ರಶ್ನೆಗಳು ಸಹ ಮೂಡಿಬಂದಿವೆ. ದರ್ಶನ್ ಜೈಲಿನಲ್ಲಿದ್ದಾಗ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಅವರನ್ನು ಭೇಟಿ ಮಾಡಿದ್ರು. ಈ ವೇಳೆ ದರ್ಶನ್ ಅವರ ಪುತ್ರರನ್ನು ತಬ್ಬಿ ಕಣ್ಣೀರು ಹಾಕಿದ್ರು. ದರ್ಶನ್ ಯಾರನ್ನು ಭೇಟಿ ಮಾಡುವ ಇಚ್ಛೆಯನ್ನು ಹೊಂದಿಲ್ಲ. ಅಷ್ಟೇ ಅಲ್ದಿರ ಜೈಲಿನ ಅಧಿಕಾರಿಗಳಿಗೆ ತಮ್ಮನ್ನು ಭೇಟಿಯಾಗಲು ಯಾರನ್ನು ಕಳುಹಿಸಬೇಡಿ ಅಂತ ಸಹ ಹೇಳಿದ್ದಾರೆ. ಜೂನ್ 11ರಿಂದ ಇಲ್ಲಿಯವರೆಗೆ ದರ್ಶನ್ ಪೊಲೀಸ್ ವಿಚಾರಣೆ ಹಾಗೂ ನ್ಯಾಯಾಂಗ ಬಂಧನದಲ್ಲಿ ಅನುಭವಿಸಲಿದ್ದಾರೆ. ಜೀವನದಲ್ಲಿ ಉತ್ಸಾಹ ಮಾಯವಾಗಿದೆ. ದರ್ಶನ್ ಅವರಿಗೆ ಜೈಲಿನಲ್ಲಿ ಯಾವುದೇ ಸದ್ಯಕ್ಕಂತೂ ಐಷಾರಾಮಿ ಸವಲತ್ತುಗಳನ್ನು ನೀಡಿಲ್ಲ. ಆದರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಜೈಲಿನಲ್ಲಿ ಕೆಲವು ಸೌಲಭ್ಯಗಳು ಹೆಚ್ಚುವರಿಯಾಗಿ ನೀಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಜೈಲಿನಲ್ಲಿ ದರ್ಶನ್ ಇಷ್ಟು ದಿನ ಚಾಪೆ ಮೇಲೆ ಮಲಗ್ತಿದ್ರು. ಅಷ್ಟಾಗಿ ವಿಶೇಷ ಸೌಲಭ್ಯ ಏನೂ ಕೇಳಿರಲಿಲ್ಲ. ಆದರೆ ಈಗ ಕೊಂಚ ಸೌಲಭ್ಯಗಳನ್ನು ನೀಡಿದ್ದಾರೆ. ಅದೇನಪ್ಪ ಅಂದರೆ ದರ್ಶನ್ ಇರುವ ಸೆಲ್ಗೆ ಈಗ ಟಿವಿ ಹಾಗೂ ಕಾಟ್ ವ್ಯವಸ್ಥೆಯನ್ನು ಮಾಡಿದಾರಂತೆ. ಜೈಲಿನಲ್ಲಿರುವ ದರ್ಶನ್ ಇಲ್ಲಿಯವರೆಗೆ ಯಾವುದೇ ನ್ಯೂಸ್ ಚಾನೆಲ್ ಹಾಗೂ ಪೇಪರ್ಗಳನ್ನು ಸಹ ನೋಡಿಲ್ವಂತೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಮಂಕಾಗಿರುವ ನಟ ದರ್ಶನ್ ಕನ್ನಡ ಚಾನೆಲ್ಗಳನ್ನೇ ಟಿವಿಯಲ್ಲಿ ಹಾಕ್ಕೊಳ್ತಿಲ್ವಂತೆ. ಸೆಲ್ನಲ್ಲಿ ಕನ್ನಡ ನ್ಯೂಸ್ ಚಾನೆಲ್ಗಳನ್ನು ಬಿಟ್ಟುಬಿಡಿ, ಕನ್ನಡ ಸಿನಿಮಾಗಳನ್ನು ಸಹ ನೋಡ್ತಿಲ್ಲ ಡಿ ಬಾಸ್ ದರ್ಶನ್. ನಟ ದರ್ಶನ್ ತಮ್ಮ ಸಹಚರರೊಂದಿಗೆ ಸೆಲ್ನಲ್ಲಿ ಬರೀ ಹಿಂದಿ ಸಿನಿಮಾಗಳಷ್ಟೇ ವೀಕ್ಷಣೆ ಮಾಡ್ತಿದ್ದಾರೆ. ಬರೀ ಸಿನಿಮಾಗಳನ್ನು ನೋಡಿ ಬೋರ್ ಆದಾಗ ದರ್ಶನ್ ಸ್ಪೋರ್ಟ್ಸ್ ಚಾನೆಲ್ ಹಾಕಿಕೊಂಡು ವೀಕ್ಷಣೆ ಮಾಡಿ ಟೈಮ್ ಪಾಸ್ ಮಾಡ್ತಿದ್ದಾರೆ ವೀಕ್ಷಕರೇ. ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಅಲ್ಲದೆ ಜಾಮೀನು ಪ್ರಕ್ರಿಯೆಗಳು ನಡೆದಿರುವುದಾಗಿ ತಿಳಿಸಿದ್ದಾರೆ. ಧೈರ್ಯದಿಂದ ಇರಬೇಕು, ನೀವು ಧೈರ್ಯ ಗೆಡಬಾರದು ಎಂದು ವಿಜಯಲಕ್ಷ್ಮಿ ಡಿ ಬಾಸ್ ದರ್ಶನ್ಗೆ ಧೈರ್ಯವನ್ನು ತುಂಬಿದ್ದಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.